ನಮಸ್ಕಾರ ಸ್ನೇಹಿತರೆ, ನಾನು ಪ್ರಮೋದ್. ನೀವು ನೋಡ್ತಾ ಇದ್ದೀರಾ GSM ಪ್ರಮೋದ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಲೇಟೆಸ್ಟ್ ವರ್ಷನ್ಗಳ FRP ಬಗ್ಗೆ ನಾವು ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ನನ್ನ ಬಹಳಷ್ಟು ಜನ ಸ್ನೇಹಿತರು ಸ್ಯಾಮ್ಸಂಗ್ 14, 15 ಮತ್ತು 16 ಆಂಡ್ರಾಯ್ಡ್ ವರ್ಷನ್ಗಳ FRP ಬೈಪಾಸ್ ಮಾಡೋದು ಹೇಗೆ ಅಂತ ಆಗಾಗ ಮೆಸೇಜ್ ಮಾಡ್ತಾ ಇರ್ತಾರೆ. ಆ ಎಲ್ಲ ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ ಅನ್ನ ನಾವು ಇವತ್ತು ನಿಮ್ಮ ಎದುರುಗಡೆಗೆ ತರ್ತಾ ಇದ್ದೀನಿ. ಸೊ ಏನಪ್ಪಾ ಅಂದ್ರೆ, ಈಗ ಮೊದಲಿಗೆ ನಾವು 14 ವರ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ 14 ವರ್ಷನ್ ಏನಿದೆ, ಆಂಡ್ರಾಯ್ಡ್ 14, ಸೊ ಈ ವರ್ಷನ್ ನಮ್ಗೆ ಬಂದಾಗ ಸೊ ನೀವು ಏನ್ ಮಾಡಬೇಕು, ಇದನ್ನ ಹೇಗೆ ತಿಳ್ಕೊಳ್ಳೋದು, ನಮ್ಮ ಮೊಬೈಲ್ ಅಲ್ಲಿ ಆಂಡ್ರಾಯ್ಡ್ ವರ್ಷನ್ ಯಾವ್ದಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ, ಸೊ ನಾವು ಏನ್ ಮಾಡಬೇಕು, ನಮ್ಮ ಮೊಬೈಲ್ ನ ರಿಕವರಿ ಮೋಡ್ಗೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಲಾಕ್ ಅಲ್ಲಿ ಇದ್ದಾಗ, ಫಾರ್ ಎಕ್ಸಾಂಪಲ್ ಪ್ಯಾಟರ್ನ್ ಲಾಕ್ ಇರ್ಬೋದು ಅಥವಾ ಜಿಮೇಲ್ ID FRP ಲಾಕ್ ಇರ್ಬೋದು, ಇದ್ದಾಗ ನಮ್ಗೆ ಆಂಡ್ರಾಯ್ಡ್ ವರ್ಷನ್ ಯಾವುದು ಅಂತ ತಿಳ್ಕೊಳಕ್ ಆಗಲ್ಲ. ಸೊ ಅದಕ್ಕೆ ತಿಳ್ಕೊಳ್ಳೋಕೆ ಎರಡು ಮೆಥಡ್ ಅಂತಂದ್ರೆ, ಒಂದು ನಾವು ಯಾವ್ದಾದ್ರು ಟೂಲ್ ನ ಮೂಲಕ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ನಾವು ಸ್ಯಾಮ್ FWP ಟೂಲ್ ಇರ್ಬೋದು ಅಥವಾ ಇನ್ನೇ ಯಾವ್ದೋ ನಮ್ಮ ಹತ್ರ ಇರುವಂತ ಟೂಲ್ ಗಳ ಮೂಲಕ ಅಲ್ಲಿ MTP ಮೋಡ್ ಅಲ್ಲಿ ರೀಡ್ ಇನ್ಫೋ ಮಾಡಿದಾಗ ಹ್ಯಾಂಡ್ಸೆಟ್ ನ ಆಂಡ್ರಾಯ್ಡ್ ವರ್ಷನ್ ಯಾವ್ದಿದೆ ಹೇಳೋದು ಗೊತ್ತಾಗುತ್ತೆ. ಇನ್ನು ಸೆಕೆಂಡ್ ಏನಪ್ಪಾ ಅಂತಂದ್ರೆ, ನಾವು ಸೆಕೆಂಡ್ ಮೆಥಡ್ ಏನಪ್ಪಾ ಅಂತಂದ್ರೆ, ನಾವು ಹ್ಯಾಂಡ್ಸೆಟ್ ಅನ್ನ ರಿಕವರಿ ಮೋಡ್ಗೆ ತಗೊಂಡೋಗ್ಬೇಕು. ಸೊ ರಿಕವರಿ ಮೋಡ್ ತಗೊಂಡೋದಾಗ ಸೊ ಅಲ್ಲಿ ನಮ್ಗೆ ಸ್ಕ್ರೀನ್ ಮೇಲೆ ಅದರ ಆಂಡ್ರಾಯ್ಡ್ ವರ್ಷನ್ ಕಾಣಿಸುತ್ತೆ. ಸೊ ಅದು ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ಜಸ್ಟ್ ಗೂಗಲ್ ಸರ್ಚ್ ಮೇಲೆ ನಾನು ಇಲ್ಲಿ ಕಾಣಿಸ್ತೀನಿ. ಸ್ಯಾಮ್ಸಂಗ್ ರಿಕವರಿ ಮೋಡ್ ಅಂತ ನಾನು ಇಲ್ಲಿ ಸರ್ಚ್ ಮಾಡಿಬಿಟ್ಟು ಇಮೇಜಸ್ ಅಲ್ಲಿ ಹೋಗ್ತೀನಿ. ಇಮೇಜಸ್ ಅಲ್ಲಿ ಹೋದಾಗ ಸೊ ನೀವು ಇಲ್ಲಿ ನೋಡ್ಬೋದು, ರಿಕವರಿ ಮೋಡ್ಗೆ ನಾವು ತಗೊಂಡು ಹೋದಾಗ ನಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್ ನ ಸ್ಕ್ರೀನ್ ಅಲ್ಲಿ ನನಗೆ ಒಂದು ಈ ಇಮೇಜ್ ಅನ್ನ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದ್ದೀನಿ. ನಾನು ಕರ್ಸರ್ ಅನ್ನ ನೋಡ್ತಾ ಇರಿ. ಸೊ ಇಲ್ಲಿ ನಮ್ಗೆ ಆಂಡ್ರಾಯ್ಡ್ ರಿಕವರಿ ಅಂತ ಕಾಣಿಸುತ್ತೆ. ಆಂಡ್ರಾಯ್ಡ್ ರಿಕವರಿ ಅಂತ ಬಂದಾಗ ಇಲ್ಲಿ ನೋಡಿ, ಆಂಡ್ರಾಯ್ಡ್ 10 ಇಲ್ಲಿ 10 ಅಂತ ಇದೆ. ಸೊ ಇಲ್ಲಿ 10 ಅಂತ ಇದೆ, ಇದು ಆಂಡ್ರಾಯ್ಡ್ ವರ್ಷನ್ 10. ಹಾಗೆ ಇನ್ನೊಂದು ಇಮೇಜ್ ಅನ್ನ ನಾವು ನೋಡಿದ್ರೆ ಇಲ್ಲಿ 11 ಅಂತ ಇದೆ. ಸೊ ಇಲ್ಲಿ ಆಂಡ್ರಾಯ್ಡ್ 11 ಅಂತ ಇದ್ರೆ 11 ಅಂತ ಇಲ್ಲಿ ನಾವು ತಿಳ್ಕೊಬೇಕು. ಹಾಗೆ ಇನ್ನು ಲೇಟೆಸ್ಟ್ ವರ್ಷನ್ ಗಳು ಬಂದ್ರೆ ಸೊ ಅದರಲ್ಲಿ ನಮಗೆ 13, 14 ಕೂಡ ಇರಬಹುದು. ಅದನ್ನ ನಾವು ನೋಡ್ಕೋಬೇಕು. ಓಕೆ, ಸೊ ಯಾವ್ದಿದೆ ಅಂತ. ಸೊ ಇಲ್ಲಿ 9 ಇದೆ, 8.0 ಇದೆ, ಹೀಗೆ ಬೇರೆ ಬೇರೆ ಮಾಡೆಲ್ಗಳಲ್ಲಿ ನಮಗೆ ಅದರ ವರ್ಷನ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ 10, 11, ಸೊ ಹಾಗೆ ಇಲ್ಲಿ 14 ಇದ್ರೆ 14 ಅಂತ ಇರುತ್ತೆ, 13 ಇದ್ರೆ 13 ಅಂತ ಇರುತ್ತೆ. ಸೊ ಏನ್ ಮಾಡ್ಬೇಕು ನಾವು ಹಾಗಾದ್ರೆ ಅಂತಂದ್ರೆ, ಈಗ ಈ ತರ ನಮ್ಮ ಹತ್ರ 14 ಅಂತ ಬಂದಾಗ ನಾವ್ ಏನ್ ಮಾಡ್ಬೇಕು, ಈ ಒಂದು ವೆಬ್ಸೈಟ್ಗೆ ಬರ್ಬೇಕು. ಏನು ವೆಬ್ಸೈಟ್ ಇದು? samfwp.com ಅಂತ, samfw.com. ಈ ಒಂದು ವೆಬ್ಸೈಟ್ಗೆ ಬಂದ್ಬಿಟ್ಟು ನಿಮ್ಮ ಮಾಡೆಲ್ ಯಾವ್ದಿದೆ ಆ ಮಾಡೆಲ್ ನ ಒಂದು ಹೆಸರನ್ನ ಇಲ್ಲಿ ಟೈಪ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಾನು S25 ಅಂತ ಹೊಡೆದ್ರೆ ಇಲ್ಲಿ S25 ನಮ್ಗೆ ಯಾವ್ಯಾವ ವರ್ಷನ್ ಇದೆ ಅದು ತೋರಿಸುತ್ತೆ. ಇಲ್ಲಿ ನಾನು S25 5G ನ ಸಿಲೆಕ್ಟ್ ಮಾಡ್ಕೋತೀನಿ. S25 5G ನ ಸಿಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನಮ್ಗೆ ಕಂಟ್ರಿ ಕೇಳುತ್ತೆ, ಯಾವ ಕಂಟ್ರಿದ್ದು ನೀವು ಯೂಸ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನಾವು ಇಂಡಿಯಾ ಅಂತ ಬಂದಾಗ INS ಅಂತ ಇರುತ್ತೆ. ಇಂಡಿಯಾದಲ್ಲಿ INS, ಈಗ ಇಲ್ಲಿ ನೋಡ್ಬೋದು ಇಂಡಿಯಾದಲ್ಲಿ INS ಅಂತ ಇದೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮ್ಗೆ ಇದರ ಒಂದು ವರ್ಷನ್ಸ್ಗಳು ಕಾಣಿಸುತ್ತೆ. ಸೊ ಇಲ್ಲಿ ವರ್ಷನ್ ನೋಡಿ, ಇಲ್ಲಿ ಆಂಡ್ರಾಯ್ಡ್ 16 ಇದೆ, 15 ಇದೆ, ಹಾಗೆ ಓಲ್ಡ್ ಬಂದ್ರೆ 15 ಇದರಲ್ಲಿ ಲಾಸ್ಟ್ ವರ್ಷನ್, ಯಾಕಂದ್ರೆ ಲೇಟೆಸ್ಟ್ ಮಾಡೆಲ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ 15 ಲಾಸ್ಟ್ ವರ್ಷನ್ ಇದೆ. ಹಾಗೆ ಇದರಲ್ಲಿ ಇನ್ನೊಂದು ಅಂಶ ನಾವು ನೋಡ್ಬೇಕಾಗಿರೋದು ಬಿಟ್. ಇಲ್ಲಿ 7 ಬಿಟ್, 6 ಬಿಟ್, 5 ಬಿಟ್, 4 ಬಿಟ್, 3, 2, 1 ಹೀಗೆ ಬೇರೆ ಬೇರೆ ಬಿಟ್ ಇದೆ. ಇದೊಂದು ವರ್ಷನ್. ಸೊ ಇದು ನಾವ್ ಏನ್ ಮಾಡ್ಬೇಕು, ನಮ್ಮ ಒಂದು ಏನ್ 14 ವರ್ಷನ್ ಇದೆ ಆ 14 ವರ್ಷನ್ ಅಲ್ಲಿ ಯಾವ ಬಿಟ್ ಇದೆ ಅನ್ನೋದನ್ನ ಕೂಡ ನೋಡ್ಬೇಕು. ಅದನ್ನ ಹೇಗೆ ನೋಡೋದು? ಈ ರಿಕವರಿಯಲ್ಲೇ ನಮ್ಗೆ ಕಾಣಿಸುತ್ತೆ. ಈ ಒಂದು ರಿಕವರಿ ಇಮೇಜ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಸೊ ಇದರ ಒಂದು ಇಮೇಜ್ ಅನ್ನ ನಾವು ಝೂಮ್ ಹಾಕಿ ನೋಡಿದಾಗ ಸೊ ಇಲ್ಲಿ ನಿಮ್ಗೆ ಕಾಣಿಸುತ್ತೆ U5. ಸೊ ಇಲ್ಲಿ U5 ಇದು ಅದರ ಬಿಟ್ ವರ್ಷನ್. ಹಾಗೇನೆ ಇಲ್ಲೇ ನಾನು ತೋರಿಸೋದಾದ್ರೆ ನಿಮ್ಗೆ ಇಲ್ಲಿ ನೋಡಿ S7 ಅಂತ ಇದೆ, ಇದು 7 ವರ್ಷನ್. ಹಾಗೆ S3 ಅಂತ ಇದೆ, ಇದು ಥರ್ಡ್ ಬಿಟ್. ಸೊ ಹೀಗೆ ಪ್ರತಿಯೊಂದು ಮೊಬೈಲ್ ಅಲ್ಲಿ ಆ ರಿಕವರಿ ಮೋಡ್ಗೆ ಹೋದಾಗ ಅದರಲ್ಲಿ ಯಾವ ಬಿಟ್ ಇದೆ ಹೇಳೋದು ಗೊತ್ತಾಗುತ್ತೆ. ಇಲ್ಲಿ S3, U3, U1, U2, A1 ಹೀಗೆ ಬೇರೆ ಬೇರೆ ಬಿಟ್ಸ್ ಗಳಿರ್ತವೆ. ಆ ಬಿಟ್ಗೆ ಸಂಬಂಧಪಟ್ಟ ಹಾಗೆ ನೀವು ಫೈಲ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಯಾವ ಫೈಲ್ ಡೌನ್ಲೋಡ್ ಮಾಡಬೇಕು? ನಿಮ್ಮ ಮೊಬೈಲ್ ಅಲ್ಲಿ ಆಂಡ್ರಾಯ್ಡ್ ವರ್ಷನ್ 14 ಇದೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು S23 ಅಥವಾ 25 ಇದರಲ್ಲಿ ನಿಮ್ಗೆ ಆಂಡ್ರಾಯ್ಡ್ ವರ್ಷನ್ 14 ಇದೆ. ಸೊ ಅದರ ಬಿಟ್ ಬಂದು 5 ಇದೆ.
ಸೊ ನೀವು 15 ಕೂಡ ಬಿಟ್ 5 ಅನ್ನೇ ನೀವೇನ್ ಮಾಡಬೇಕು, ಡೌನ್ಲೋಡ್ ಮಾಡಬೇಕು. 15 ಕೂಡ ನೀವು ಬಿಟ್ 5 ಅನ್ನ ಡೌನ್ಲೋಡ್ ಮಾಡಬೇಕು. ಈ 5 ಬಿಟ್ ಇರುವಂತ ಫೈಲ್ ಅನ್ನ ಡೌನ್ಲೋಡ್ ಮಾಡಿಬಿಟ್ಟು ಏನ್ ಮಾಡಬೇಕು, ಫ್ಲಾಶ್ ಫೈಲ್ ನ ಡೌನ್ಲೋಡ್ ಮಾಡ್ಕೋಬೇಕು. ಫೈಲ್ ಡೌನ್ಲೋಡ್ ಆದಾಗ 5 ಫೈಲ್ ಬರುತ್ತೆ ನಿಮ್ಗೆ, AP, BP ಮತ್ತು CP ಮತ್ತು CSC. ಸೊ ಅದರ ಜೊತೆಗೆ ಒಂದು ಹೋಮ್ CSC ಅಂತ ಬರುತ್ತೆ. ನೀವು ನಾರ್ಮಲಿ ಫ್ಲಾಶ್ ಮಾಡುವಾಗ ಏನ್ ಮಾಡ್ತೀರಿ, CSC ಫೈಲ್ ಹಾಕಿ ಫ್ಲಾಶ್ ಮಾಡ್ತೀರಿ. ಸೊ ಇಲ್ಲಿ ಏನ್ ಮಾಡಬೇಕು, FRP ರಿಮೂವ್ ಆಗಬೇಕು. 14 ಇರೋದು 15ಗೆ ನೀವು ಫ್ಲಾಶ್ ಮಾಡಿಬಿಟ್ಟು FRP ರಿಮೂವ್ ಆಗಬೇಕು ಅಂತಂದ್ರೆ ನೀವೇನ್ ಮಾಡಬೇಕು, ಇಲ್ಲಿ ಹೋಮ್ CSC ಫೈಲ್ ಅನ್ನು ಹಾಕ್ಬಿಟ್ಟು ಫ್ಲಾಶ್ ಮಾಡಬೇಕು. ಹೋಮ್ CSC ಫೈಲ್ ಅನ್ನು ಹಾಕಿ ನೀವು ಫ್ಲಾಶ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಈ FRP ಬೈಪಾಸ್ ಆಗಿ ನಾರ್ಮಲ್ ಕಂಡೀಷನ್ ಅಲ್ಲಿ ಹ್ಯಾಂಡ್ಸೆಟ್ ಓಪನ್ ಆಗುತ್ತೆ. ಇದು 14 ಇಂದ 15ಗೆ ಅಪ್ಗ್ರೇಡ್ ಮಾಡಿ 14 ಇರುವಂತ ಹ್ಯಾಂಡ್ಸೆಟ್ ನ FRP ಅನ್ನ ಬೈಪಾಸ್ ಮಾಡುವಂತ ಒಂದು ಮೆಥಡ್. ಸೆಕೆಂಡ್ ಒಂದು ಮೆಥಡ್ ಏನಪ್ಪಾ ಅಂದ್ರೆ 15 ಇಂದ ಹೇಗೆ ಬೈಪಾಸ್ ಮಾಡೋದು ಅಂತೇಳಿ. ಈಗ ಒಂದು ವೇಳೆ ನಿಮ್ಮ ಮೊಬೈಲ್ ಆಂಡ್ರಾಯ್ಡ್ 15 ಇದೆ ಅಂತಂದ್ರೆ ಸ್ಯಾಮ್ಸಂಗ್ ಅಲ್ಲಿ ನೀವೇನ್ ಮಾಡಬೇಕು, ಅದರ ಬಿಟ್ ಅನ್ನ ಚೆಕ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಆಂಡ್ರಾಯ್ಡ್ ವರ್ಷನ್ 15 ಇದೆ, ಅದರ ಒಂದು ಬಿಟ್ ಬಂದು 6 ಅಥವಾ 7 ಇದೆ ಅಂತ ಇಟ್ಕೊಳ್ಳಿ. ನೀವೇನ್ ಮಾಡಬೇಕು, ನಿಮ್ಮ ಒಂದು ಹ್ಯಾಂಡ್ಸೆಟ್ ನ ಅಪ್ಗ್ರೇಡೆಡ್ ವರ್ಷನ್ ಅಂದ್ರೆ ಅದರ ನೆಕ್ಸ್ಟ್ ವರ್ಷನ್ ಯಾವುದು, 16 ಸಾರಿ 15 ವರ್ಷನ್ ನ ನೆಕ್ಸ್ಟ್ ವರ್ಷನ್ 16 ಇರುತ್ತೆ. 16ರಲ್ಲಿ ಸೇಮ್ ಬಿಟ್ ನ ಫ್ಲಾಶ್ ಫೈಲ್ ಎಲ್ಲಿದೆ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ ಅದನ್ನ ಫ್ಲಾಶ್ ಮಾಡಬೇಕು. ಫ್ಲಾಶ್ ಮಾಡಿಬಿಟ್ಟು ಒಂದು ಟೂಲ್ ಬರುತ್ತೆ, ನೀವೇನ್ ಮಾಡ್ಬೋದು, ಆ ಟೂಲ್ ನ ಮೂಲಕ ಇದರ ಒಂದು FRP ಅನ್ನ ಬೈಪಾಸ್ ಮಾಡ್ಬೋದು. ಹೇಗ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಒಂದು ಟೂಲ್ ನಾನು ಆಲ್ರೆಡಿ ನನ್ನ ಒಂದು ವೆಬ್ಸೈಟ್ ಅಲ್ಲಿ ಹಾಕಿದ್ದೀನಿ. ಅದರ ಒಂದು ಲಿಂಕ್ ಅನ್ನು ಕೂಡ ನಿಮ್ಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈ ಆಂಡ್ರಾಯ್ಡ್ ಯುಟಿಲಿಟಿ ಪ್ರೋ ಅಂತ ಒಂದು ಟೂಲ್ ಇದೆ. ಈ ಒಂದು ಟೂಲ್ ಅನ್ನ ನೀವು ಓಪನ್ ಮಾಡಿಬಿಟ್ಟು ಇಲ್ಲಿ ಸ್ಯಾಮ್ಸಂಗ್ FRP ಆಂಡ್ರಾಯ್ಡ್ 16 ಡಿಸೆಂಬರ್ 25 MTP ಮೋಡ್ ಅಂತ ಇದೆ. ಸೊ ಇದನ್ನ ನೀವು ಸಿಲೆಕ್ಟ್ ಮಾಡಿಬಿಟ್ಟು ಹ್ಯಾಂಡ್ಸೆಟ್ ಅನ್ನ ಕನೆಕ್ಟ್ ಮಾಡಿದ್ರೆ ಅಂದ್ರೆ ನೀವು ಏನ್ ಮಾಡ್ಬೇಕು, ಫಸ್ಟ್ ಹ್ಯಾಂಡ್ಸೆಟ್ ಆನ್ ಕಂಡೀಷನ್ ಇಟ್ಕೋಬೇಕು. ಅಂದ್ರೆ ನೀವು ಪ್ಯಾಟರ್ನ್ ಲಾಕ್ ಇದ್ರೆ ಅದನ್ನ ಹಾರ್ಡ್ ರಿಸೆಟ್ ಮಾಡಿ ಬೈಪಾಸ್ ಮಾಡ್ಕೋಬೇಕು. ಬೈಪಾಸ್ ಆದ ನಂತರ ನಾರ್ಮಲ್ ಮೋಡ್ ನಲ್ಲಿ, ಆನ್ ಮೋಡ್ ನಲ್ಲಿ ಅದನ್ನ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸ್ಯಾಮ್ಸಂಗ್ FRP 16 ಅಂತ ಏನಿದೆಲ್ಲ ಇದನ್ನ ಸಿಲೆಕ್ಟ್ ಮಾಡಿ ಮಾಡಿಬಿಟ್ಟು ಕ್ಲಿಕ್ ಮಾಡಿ, ಆಟೋಮೆಟಿಕ್ಲಿ ನಿಮ್ಮ ಹ್ಯಾಂಡ್ಸೆಟ್ ಒಂದ್ಸಲ ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆದ ನಂತರ ಅದರ ಒಂದು ADB ಎನೇಬಲ್ ಆಗುತ್ತೆ. ADB ಎನೇಬಲ್ ಆದಾಗ ನಿಮ್ಗೆ ಏನಾಗುತ್ತೆ, ಇದರ FRP ಬೈಪಾಸ್ ಆಗುತ್ತೆ. ಆಕ್ಚುಲಿ ಈಗ ನನ್ನ ಹತ್ರ ಯಾವುದೇ ಪ್ರಾಕ್ಟಿಕಲ್ ಮಾಡಿ ಕಾಣಿಸಕ್ಕೆ ನಿಮ್ಗೆ ಯಾವುದೇ ತರದ ಒಂದು ಹ್ಯಾಂಡ್ಸೆಟ್ ಇಲ್ಲ. ಹ್ಯಾಂಡ್ಸೆಟ್ ಇದ್ದಾಗ ನಾನು ಲೈವ್ ಆಗಿ ನಿಮ್ಗೆ ಅದನ್ನ ಕಾಣಿಸ್ಬೋದು. ಬಟ್ ನಿಮ್ಗೆ ಅಪ್ಡೇಟ್ ಅನ್ನ ಬೇಗ ಕೊಡುವಂತ ಒಂದು ಇದರಿಂದ ಜಸ್ಟ್ ನಿಮ್ಗೆ ಥೆರಾಟಿಕಲಿ ಹೇಳ್ತಾ ಇದೀನಿ, ಪ್ರಾಕ್ಟಿಕಲ್ ಮಾಡಿ ಹೇಳ್ತಾ ಇಲ್ಲ. ಜಸ್ಟ್ ಈ ಆಂಡ್ರಾಯ್ಡ್ ಯುಟಿಲಿಟಿ ಟೂಲ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡೌನ್ಲೋಡ್ ಲಿಂಕ್ ಅನ್ನ ನಾನು ವಿಡಿಯೋದಲ್ಲಿ ಕೊಡ್ತೇನೆ. ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಓಪನ್ ಮಾಡ್ರಿ. ಜಸ್ಟ್ FRP ಬಂದಿದೆ ಅಂತಂದ್ರೆ ಇಲ್ಲಿ 16 ವರ್ಷನ್ ಇದ್ರೆ ಸೊ ಇಲ್ಲಿ ನೀವು ಏನ್ ಮಾಡ್ಬೋದು, FRP ಅನ್ನ ಬೈಪಾಸ್ ಮಾಡ್ಬೋದು. ಸೊ ಈಗ ಒಂದು ಕ್ವೆಶನ್ ನಮ್ಗೆ ಬರುತ್ತೆ, ಸರ್ ನಮ್ಗೆ ಬೇಕಾದಂತ ಬಿಟ್ ಇಲ್ಲಿಲ್ಲ, ಏನ್ ಮಾಡೋದು? ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನಾನು ಹೇಳ್ತೀನಿ ನೋಡಿ, ಇಲ್ಲಿ S25 ಏನ್ ಸ್ಯಾಮ್ಸಂಗ್ ನಾನು ಎಕ್ಸಾಂಪಲ್ಗೋಸ್ಕರ ತಗೊಂಡಿದ್ದೀನಿ. ಇಲ್ಲಿ 15 ವರ್ಷನ್ ಏನಿದೆ ಇದು ಬೈನರಿ ವರ್ಷನ್ ಏನಿದೆ ಇದು 5 ಇದೆ. ಬಟ್ ಇಲ್ಲಿ 16 ನಲ್ಲಿ ಬೈನರಿ ವರ್ಷನ್ 5 ಇಲ್ಲ, ಇದೆ ಸೇಮ್ ಇದೆ, ಇದು ಸಿಗ್ತದೆ. ಬೈ ಚಾನ್ಸ್ ನೀವು ಇದನ್ನ ಸಿಕ್ಕಿದ್ರೆ ಮಾಡ್ಬೋದು, 16 ಅಲ್ಲಿ ಮಾಡ್ಬೋದು. ಬೈ ಚಾನ್ಸ್ ಇಲ್ಲಿ ಇಲ್ಲ, ಬೈನರಿ ಇಲ್ಲ, ಅವಾಗ ಏನ್ ಮಾಡೋದು? ಅವಾಗ ಇನ್ನೊಂದು ಮೆಥಡ್ ಅನ್ನು ನಾವು ಅಪ್ಲೈ ಮಾಡ್ಬೋದು. 14 ನಲ್ಲಿ ಇದರ ಒಂದು ಬೈನರಿ ವರ್ಷನ್ ಇದೆಯಾ ಅಂತ ನೋಡ್ಕೋಬೇಕು. ಸೊ ಏನ್ ಮಾಡಬೇಕು, 14 ನಲ್ಲಿ ಇದರ ಒಂದು ಬೈನರಿ ವರ್ಷನ್ ಇದೆಯಾ ಅಂತ ನೋಡ್ಬೇಕು. ಫಸ್ಟ್ 14 ಬೈನರಿ ವರ್ಷನ್ ಅನ್ನು ಹಾಕಿ ಫುಲ್ ಫ್ಲಾಶ್ ಮಾಡ್ರಿ. ಮತ್ತೆ ಪುನಃ 15 ನ ಸೇಮ್ ಬೈನರಿ ವರ್ಷನ್ ಅನ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ಹೋಮ್ CSC ಫೈಲ್ ಅನ್ನ ಹಾಕ್ಬಿಟ್ಟು ಫ್ಲಾಶ್ ಮಾಡಿದ್ರೆ ನೀವೇನ್ ಮಾಡ್ಬೋದು, FRP ಅನ್ನ ಬೈಪಾಸ್ ಮಾಡ್ಬೋದು. ಸೊ ಇಲ್ಲಿ ಎರಡು ಮೆಥಡ್ ಇದೆ. ಒಂದು 15 FRP ಬೈಪಾಸ್ ಮಾಡೋಕ್ಕೆ ಎರಡು ಮೆಥಡ್. ಒಂದು ಡೈರೆಕ್ಟ್ ಆಗಿ 15 ಇರೋದನ್ನ 16ಗೆ ಸೇಮ್ ಬಿಟ್ ಫ್ಲಾಶ್ ಫೈಲ್ ಡೌನ್ಲೋಡ್ ಮಾಡಿ ಆ ನಂತರ FRP ಬೈಪಾಸ್ ಮಾಡೋದು. ಓಕೆ. ಇನ್ನೊಂದು 14ಗೆ ಡೌನ್ಗ್ರೇಡ್ ಮಾಡಿ ಆ ನಂತರ ಮತ್ತೆ ಪುನಃ 15ಗೆ ಹೋಮ್ CSC ಫೈಲ್ ಹಾಕ್ಬಿಟ್ಟು ಫ್ಲಾಶ್ ಮಾಡೋದ್ರ ಮೂಲಕ ನೀವೇನ್ ಮಾಡ್ಬೋದು, FRP ಅನ್ನ ಬೈಪಾಸ್ ಮಾಡ್ಬೋದು. ಇದು 15 FRP ಬೈಪಾಸ್ ಮಾಡಕ್ಕಿರುವಂತ ಎರಡು ಮೆಥಡ್ಗಳು. ಇನ್ನು ಮೂರನೇದಾಗಿ ಆಂಡ್ರಾಯ್ಡ್ 16 ಬಂದ್ರೆ
ಸದ್ಯಕ್ಕೆ 99% ಎಲ್ಲ ಹ್ಯಾಂಡ್ಸೆಟ್ಗಳು FRP ಅನ್ಲಾಕ್ ಆಗ್ತದೆ ಸದ್ಯಕ್ಕೆ. ಯಾಕಂದ್ರೆ ಮೇ ಬಿ ಮುಂದಿನ ಅಪ್ಡೇಟ್ ಅಲ್ಲಿ ಮೇ ಬಿ ಸೆಕ್ಯೂರಿಟಿ ಇನ್ನೂ ಹೈ ಆದ್ರೂ ಆಗ್ಬೋದು. ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ನಾವು ಈ ಟೂಲ್ ನ ಮೂಲಕ ಮಾಡ್ಬೋದು. 16 ಇದೆ ನಿಮ್ಮ ಮೊಬೈಲ್ ಅಲ್ಲಿ ಆಂಡ್ರಾಯ್ಡ್ ವರ್ಷನ್ ಅಂದ್ರೆ ಟೆನ್ಷನ್ ಮಾಡ್ಕೊಳ್ಬೇಕಾಗಿರೋದಿಲ್ಲ. ಯಾವುದೇ ಫೈಲ್ ಬೇಕು ಅಂತ ಇಲ್ಲ. ಜಸ್ಟ್ ಈ ಒಂದು ಟೂಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಯಾಮ್ಸಂಗ್ FRP ಏನು ಆಂಡ್ರಾಯ್ಡ್ 16 ಅಂತ ಇದೆ MTP ಮೋಡ್ ಅಲ್ಲಿ ಆನ್ ಕಂಡೀಷನ್ ಹ್ಯಾಂಡ್ಸೆಟ್ ಅನ್ನ ಕನೆಕ್ಟ್ ಮಾಡಿ ಜಸ್ಟ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹ್ಯಾಂಡ್ಸೆಟ್ ಡಿಟೆಕ್ಟ್ ಆಗುತ್ತೆ. ಒಮ್ಮೆ ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆದ ನಂತರ ಹ್ಯಾಂಡ್ಸೆಟ್ FRP ADB ಎನೇಬಲ್ ಆಗ್ಬಿಟ್ಟು FRP ರೀಸೆಟ್ ಆಗುತ್ತೆ. ಸೊ ಸಿಂಪಲ್ ಮೆಥಡ್ ನ ಮೂಲಕ ನೀವೇನ್ ಮಾಡ್ಬೋದು, FRP ಅನ್ನ ರಿಮೂವ್ ಮಾಡ್ಬೋದು. ಸೊ ಇದು 14, 15 ಮತ್ತು 16 ಅನ್ನ FRP ಬೈಪಾಸ್ ಮಾಡ್ಲಿಕ್ಕೆ ಇರುವಂತಹ ಒಂದು ಮೆಥಡ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾಕಂದ್ರೆ ವಿಡಿಯೋ ಮಾಡಬೇಕು ಅಂದ್ರೆ ನಾವು ಬೇರೆ ಬೇರೆ ಕಡೆಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಬೇರೆ ಸೋರ್ಸ್ ಗಳನ್ನ ಹುಡ್ಕಾಡ್ಬೇಕಾಗತ್ತೆ, ವಿಡಿಯೋ ಮಾಡ್ಬೇಕಾಗತ್ತೆ, ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾಗತ್ತೆ. ಸೊ ಈ ಎಲ್ಲದ ಒಂದು ಶ್ರಮಕ್ಕೆ ನಿಮ್ಮ ಒಂದು ಲೈಕ್ ನಮ್ಗೆ ಸ್ಫೂರ್ತಿ ಕೊಡ್ತದೆ. ಎಲ್ರೂ ಕೂಡ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹೆಚ್ಚಿನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಇದ್ರ ಬಗ್ಗೆ ನಾಲೆಜ್ ಅನ್ನ ತಿಳ್ಕೊಳ್ಳಿ. ಯಾರು ಮೊಬೈಲ್ ರಿಪೇರಿಂಗ್ ಮಾಡ್ತಾ ಇದ್ದಾರೆ ಅವರು ಇದರ ಒಂದು ನಾಲೆಜ್ ಅನ್ನ ತಿಳ್ಕೊಳ್ಳಿ. ಜೊತೆಗೆ ಇದುವರೆಗೆ ನಮ್ಮ GSM ಪ್ರಮೋದ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊಟ್ಟ ಮೊದಲು ಸಿಗುತ್ತೆ. ನೀವು ಅಪ್ಡೇಟ್ ಆಗ್ತಾ ಇರ್ಬೋದು ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಕಮೆಂಟ್ ಅನ್ನ ತಿಳಿಸಿ. ನಿಮ್ಮ ಕಮೆಂಟ್ ಅಲ್ಲಿ ನಿಮ್ಗೆ ಯಾವ ತರದ ವಿಡಿಯೋ ಬೇಕು, ಯಾವ ಕಂಟೆಂಟ್ ಮೇಲೆ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಮ್ಗೂ ಆ ಕಮೆಂಟ್ಗೆ ಅನುಗುಣವಾಗಿ ನಿಮ್ಗೆ ವಿಡಿಯೋಸ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.